ನಮಸ್ಕಾರ. ಅಂತೂ ಫೈನಲಿ ನಮ್ದು 1.5 ವರ್ಷ ಆದಮೇಲೆ ಇವತ್ತಿಗೆ ನಮ್ದು ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದೈತಿ. ನಾವು ಎಷ್ಟೋ ದಿನದಿಂದ ವೇಟ್ ಮಾಡತ್ತಿದ್ದ ಟೈಮ್ ಇವತ್ತು ಬಂದೈತಿ. ಫಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ, ಮತ್ತು ನಾವು ಏನೇನು ಟಿಪ್ಸ್ ಟ್ರಿಕ್ಸ್ ಏನೇನು ಯೂಸ್ ಮಾಡಿದ್ವಿ ಅಂತಂದು ಈ ವಿಡಿಯೋದೊಳಗೆ ತೋರಿಸ್ಕೊಡ್ತೀವಿ. ಎಲ್ಲೂ ಸ್ಕಿಪ್ ಮಾಡಲಾರ್ದ ಫುಲ್ ವಿಡಿಯೋ ನೋಡಿರಿ. ಹಾಯ್ ಹಲೋ ನಮಸ್ಕಾರ. ಅಂತೂ ನಮ್ದು ಫಸ್ಟ್ ಪೇಮೆಂಟ್ ಬಂತು. ನಮ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈಗ 1.5 ವರ್ಷ ಆಯ್ತು. 1.5 ವರ್ಷ ಆದಮೇಲೆ ನಮ್ದು ಈಗ ಫಸ್ಟ್ ಪೇಮೆಂಟ್ ಬಂದೈತಿ. ನಿನ್ನೆ ನೈಟ್ ನಮಗೆ 9 ಗಂಟೆಗೆ ಮೆಸೇಜ್ ಬಂತು, ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದೈತಿ ಅಂತಂದು. ಆ ಮೆಸೇಜ್ ನೋಡಿದ ತಕ್ಷಣ ಅಂತೂ ಎಷ್ಟು ಖುಷಿ ಆತಂದ್ರೆ ಹೇಳೋಕ್ಕಾಗಲಿಲ್ಲ, ಅಷ್ಟು ಖುಷಿ ಆಯ್ತು. ನಾವು ಮೊದಲಿಗೆ ಚಾನಲ್ ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ, ಮೊದಲು ಲೋಫಿ ಸಾಂಗ್ಸ್, ಆಮೇಲೆ ಈಗ ವಾಟ್ಸಪ್ಗೆಲ್ಲ ಸ್ಟೇಟಸ್ ಹಾಕ್ತಾರಲ್ಲ ಅಂಥದ್ದು ಚಾನಲ್ ರೆಡಿ ಮಾಡಿದ್ವಿ. ಅಂದರೆ ಸ್ಟೇಟಸ್ ಹಾಕುವಂಥದ್ದು, ಆಮೇಲೆ ಲೋಫಿ ಸಾಂಗ್ ಹಾಕುವಂಥದ್ದು ಚಾನಲ್ ರೆಡಿ ಮಾಡಿದ್ವಿ. ಇವರು ಅಡುಗೆ ಚಲೋ ಮಾಡ್ತಾರೆ ಅನ್ನೋದಕ್ಕೆ ನಾನೇನು ಮಾಡ್ಕೊಂಡೆ, ರೆಸಿಪಿದ ಅಡುಗೆ ಮಾಡೋದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡೆ. ಅದಕ್ಕೆ ಅರ್ಪಿತಾ ಅಡುಗೆ ಅಂತ ಹಾಕಿದ್ದೆ ಮೊದಲಿಗೆ. ಆಮೇಲೆ ಇವರ ಪ್ರೆಗ್ನೆನ್ಸಿ ಟೈಮ್ದಾಗ ಊರಿಗೆ ಹೋದ್ರೆ, ಆ ಟೈಮ್ದಾಗ ನಾನು ಯೂಟ್ಯೂಬ್ನ ಚಾನಲ್ ಡೆಡ್ ಆಗಬಾರ್ದು ಅನ್ನೋದಕ್ಕೆ ಅದನ್ನು ಕಂಟಿನ್ಯೂ ಮಾಡ್ಬೇಕಂತಂದು ನಾನು ಮುಂದೆ ಅರ್ಪಿತಾ ಅಡುಗೆ ಆ್ಯಂಡ್ ಲಾಗ್ಸ್ ಅಂತ ಆ್ಯಡ್ ಮಾಡ್ಕೊಂಡು ಲಾಗ್ಸ್ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ಏನು ವ್ಯೂಸ್ ಏನು ಬರ್ತಿರಲಿಲ್ಲ, ಅಷ್ಟಕ್ಕಷ್ಟು ವ್ಯೂಸ್ ಬರೋದು. ಲಾಗ್ಸ್ ವೀಡಿಯೋಸ್ ಬಿಟ್ರೂ ಅಷ್ಟೇ ಒಂದು 100 ವ್ಯೂಸ 50 ವ್ಯೂಸ್ ಅಂತ ಬರ್ತಿತ್ತು. ನೆಕ್ಸ್ಟ್ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ನಾನು ಯೂಸ್ ಮಾಡಿಕೊಂಡೆ. ಆ ಟ್ರಿಕ್ಸ್ ಏನೋ ಮತ್ತು ಟಿಪ್ಸ್ಗಳು ನಾನು ನಿಮಗೆ ಹೇಳ್ತೀನಿ ಅಂತ. ಇವರಂತರೂ ಕಂಟಿನ್ಯೂ ಆಗಿ ಯೂಟ್ಯೂಬ್ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಅವಾಗಿಂತ ಅದ್ರ ಬಗ್ಗೆ ರಿಸರ್ಚ್ ಮಾಡ್ಕೋತಾನೆ ಇದ್ರು. ಏನು ಹಾಕಿದ್ರೆ ಟ್ಯಾಕ್ಸ್ ಏನು ಯೂಸ್ ಮಾಡಿದ್ರೆ ಮುಂದೆ ಹೋಗ್ತೈತಿ, ನಮ್ಮ ಚಾನಲ್ ಗ್ರೋತ್ ಆಗೋಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಷ್ಟು ಭಾಳ ಎಫರ್ಟ್ ಹಾಕ್ಯಾರ ಇವ್ರು. ಹಂಗೆ ನೋಡಿದ್ರೆ ಕಂಟಿನ್ಯೂ ಬರೀ ಅದ್ರೊಳಗೆ ಇರ್ತಿದ್ರು. ನಾನು ಎಷ್ಟೋ ಸಲ ಬೈತಿದ್ದೆ, ಯೂಟ್ಯೂಬ್ ಬಿಡ್ರಿ ಅದನ್ನು ಮತ್ತೆ ನೋಡ್ಕೊಳೋಣ ಅಂತಂದ್ರೆ. ಆದ್ರೆ ಇವ್ರು ಯಾವತ್ತೂ ಅದನ್ನು ಬಿಡಲೇ ಇಲ್ಲ, ನೋಡ್ಕೊತಾನೆ ಇರ್ತಿದ್ರು. ಪ್ರತಿಯೊಂದು ಸಲನೂ ಟೈಮ್ ಒಟ್ಟು ಮಿಸ್ ಮಾಡಲ್ಲ. ಯಾವ ವಿಡಿಯೋ ಹಾಕ್ಬೇಕಂದ್ರೆ ನಾವು ಪರ್ಫೆಕ್ಟ್ ಟೈಮ್ ಆಗಲಿ, ಮತ್ತು ನಾವು ಪರ್ಸ್ನಲಿ ಗುರುವಾರ ಮತ್ತು ಸಂಡೇ ಇಟ್ಕೊಂಡೇವಿ ಲಾಂಗ್ ವಿಡಿಯೋ ಬಿಡಾಕಂತ, ಮತ್ತು ಡೈಲಿ ಶಾರ್ಟ್ಸ್ ವಿಡಿಯೋ ಬಿಡ್ತೀವಿ. ನೀವೇನಾರ ವೀಡಿಯೋ ಬಿಡ್ತೇನೆ ನಂಗೆ ವ್ಯೂಸ್ ಬರತ್ತಿಲ್ಲ ಅಂತಂದು ನೀವೇನಾರ ವೀಡಿಯೋಸ್ ಅಪ್ಲೋಡ್ ಮಾಡೋದು ಬಿಟ್ಟೆ ಅಂತಂದ್ರೆ ಯೂಟ್ಯೂಬ್ ನೀವು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಿಮ್ಗೆ ಯೂಟ್ಯೂಬ್ ಮಾಡ್ಬೇಕಂತಂದ್ರೆ ಕಂಪಲ್ಸರಿ ತಾಳ್ಮೆ ಅನ್ನೋದು ಭಾಳ ಮುಖ್ಯ ಆಕೈತಿ. ನೀವೇನಾರ ವ್ಯೂಸ್ ಬರತ್ತಿಲ್ಲ ಅಂತಂದು ವೀಡಿಯೋಸ್ ಅಪ್ಲೋಡ್ ಮಾಡೋದು ಬಿಟ್ಟರೆ ಅಂದ್ರೆ ನಿಮ್ಮ ಚಾನಲ್ ಡೆಡ್ ಆಗಿ ಹೋಗ್ತೈತಿ. ಮತ್ತೊಂದು ತಿಂಗಳು ಬಿಟ್ಟು ಇಲ್ಲ 2 ತಿಂಗಳು ಬಿಟ್ಟು ನೀವು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ನಿಮಗೆ ವ್ಯೂಸ್ ಅಂತೂ ಬರಂಗೇ ಇಲ್ಲ. ನಮಗೆ ಲಾಗ್ಸ್ ಮಾಡ್ಬೇಕಂತಂದ ಮನಸ್ಸಿಗೆ ಬಂದಿದ್ದಂದ್ರೆ ಫಸ್ಟ್ ನಾವು ಹುಕ್ಕೇರಿ ಕಡೆ ಇರೋ ಚಂದನ್ವನಕ್ಕೆ ಹೋಗಿದ್ವಲ್ಲ, ಅವಾಗ ಜಸ್ಟ್ ನೋಡೋಣ ಅಂತಂದು ಹೇಳಿ ಅದನ್ನೇನು ಲಾಗ್ಸ್ ಮಾಡಿ ಬಿಟ್ವಿ ನೋಡ್ರಿ. ಅದೊಂದು ವಿಡಿಯೋ ಓಡಾಕತ್ತ, ಅವಾಗಿಂತ ನಮ್ಗೆ ಲಾಗ್ಸ್ ಮೇಲೆ ಇನ್ನೂ ಇಂಟ್ರೆಸ್ಟ್ ಬೆಳಕ್ಕೆ ಸ್ಟಾರ್ಟ್ ಆತ. ಅದ್ರ ಜೊತೆ ಅಡುಗೆನೂ ಐತಿ, ಬಟ್ ಈಗ ನಮ್ದು ಹೆಚ್ಚಾಗಿ ಜನ ನೋಡತ್ತಿರೋದು ಲಾಗ್ಸ್ ನೋಡತ್ತಾರ. ನಾವು ಮುಂದೂ ಅಡುಗೆದೂ ಕಂಟಿನ್ಯೂ ಮಾಡ್ತೀವಿ, ಲಾಗ್ಸ್ನೂ ಕಂಟಿನ್ಯೂ ಮಾಡ್ತೀವಿ. ಮತ್ತು ಇನ್ನೊಂದು ನಿಮಗೆ ನಾ ವಿಷಯ ಹೇಳ್ಬೇಕಂದ್ರೆ, ನಾವು ನಮ್ಮ ಚಾನಲ್ ನೇಮ್ನ ಚೇಂಜ್ ಮಾಡತ್ತೀವಿ. ಅದನ್ನು ಇವತ್ತನ ರಿವೀಲ್ ಮಾಡತ್ತೀವಿ. ಅದು ಏನಂತಂದು ನಮ್ಮ ಮನೆಯವ್ರು ಹೇಳ್ತಾರೆ. ನಮ್ಮ ಚಾನಲ್ ನೇಮ್ನ ಈಗ ನಾವು ವಾಕ್ ವಿತ್ ಕಪಲ್ ಅಂತ ಚೇಂಜ್ ಮಾಡೀವಿ. ನಮಗೆ ಪೇಮೆಂಟ್ ಬರಾಕ ಟಿಪ್ಸ್ ಏನೇನು ಯೂಸ್ ಮಾಡ್ಕೊಂಡಿದ್ವಿ ಅಂತಂದು ಇವ್ರು ಹೇಳ್ತಾರೆ ನೋಡ್ರಿ. ನೀವು ವಿಡಿಯೋಸ್ಗಂತನ ಒಂದು ಕರೆಕ್ಟಾಗಿರೋ ಟೈಮ್ ಮಾಡ್ಕೊರಿ. ನಿಮ್ಗೆ ಬೇಕಾರೆ ಟೈಮಿಂಗ್ ಅಥವಾ ನೀವು ಯಾವ ಟೈಮಿಗೆ ಬಿಡ್ಬೇಕು ಅನ್ನೋದಕ್ಕೆ ನೀವು IT ಸ್ಟುಡಿಯೋದಾಗ ಹೋದ್ರಂದ್ರೆ ಅಲ್ಲಿ ಅನಲಿಟಿಕ್ಸ್ ಒಳಗೆ ನಿಮ್ಗೆ ಯಾವ ಟೈಮ್ದಾಗ ನಿಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಇರ್ತಾರೆ ಅನ್ನೋದು ತೋರಿಸ್ತೈತಿ. ನಿಮ್ಗೆ ನಾ ಬೇಕಾದ್ರೆ ಅಲ್ಲಿ ಸೈಡ್ ಸ್ಕ್ರೀನ್ದಾಗ ತೋರಿಸ್ತೀನಿ ಯಾವ ಡೇಸ್ದಾಗ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೇಕು. ಅದರ ರೆಗ್ಯುಲರ್ ಟೈಮ್ದಾಗ ನೀವು ಪ್ರತಿ ವೀಡಿಯೋನು ಅಪ್ಲೋಡ್ ಮಾಡ್ಕೊತ ಹೋಗ್ರಿ. ಇದರಿಂದ ನಿಮ್ಗೆ ವ್ಯೂಸ್ ಜಾಸ್ತಿ ಬರ್ತೈತಿ ಮತ್ತು ಇಂಪ್ರೆಷನ್ ಲೆವೆಲೂ ಜಾಸ್ತಿ ಆಗಿರ್ತೈತಿ. ಮೇನ್ ನಾವು ವಿಡಿಯೋ ಬಿಡ್ತೇವಲ್ಲ, ಅದಕ್ಕೆ ಫಸ್ಟ್ ಬೇಕಾಗಿರೋದು ಟೈಟಲ್. ನಾವು ಯಾವ ಟೈಟಲ್ ಚೂಸ್ ಮಾಡ್ತೀವಿ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನೋಡೋರಿಗೆ ಟೈಟಲ್ ನೋಡಿದ ತಕ್ಷಣ ನಾವು ವಿಡಿಯೋ ಮ್ಯಾಗ ಕ್ಲಿಕ್ ಮಾಡಿ ನೋಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರ್ಬೇಕು, ಮತ್ತು ಯೂನಿಕ್ ಆಗಿರ್ಬೇಕು. ಆ ಥರ ನಾವು ಟೈಟಲ್ನ ಚೂಸ್ ಮಾಡಬೇಕು. ಕೆಲವೊಂದಿಷ್ಟು ಜನ ಏನು ಮಾಡ್ತಾರಂದ್ರೆ ಡಿಸ್ಕ್ರಿಪ್ಷನ್ದಾಗ ಏನೂ ಬರ್ದಿರಲ್ಲ ಮತ್ತು ಟ್ಯಾಗ್ಸ್ ಏನು ಯೂಸ್ ಮಾಡೋಂಗಿಲ್ಲ. ನೀವು ಟ್ಯಾಗ್ಸ್ ಏನೂ ಹಾಕಲಿಲ್ಲ ಅಂತಂದಾಗ ನಿಮ್ದು ವಿಡಿಯೋಸ್ ಏನೈತಲ್ಲ ಅದು ಸರ್ಚಿಗೆ ಹೋಗಂಗಿಲ್ಲ. ಈಗ ಏನಾರ ಕೆಲವೊಂದು ಎಕ್ಸಾಂಪಲ್ ಆಗಿ ನೀವೇನಾರ ಒಂದು ವಿಡಿಯೋ ಮಾಡಿರಿ ಯಾವುದೋ ಒಂದು ದೇವಸ್ಥಾನ ಬಗ್ಗೆ, ಆ ದೇವಸ್ಥಾನದ ಬಗ್ಗೆ ನೀವು ಟ್ಯಾಗ್ಸ್ ಏನೂ ಹಾಕಿಲ್ಲ ಅಂತಂದಾಗ ಯಾರು ಬೇರೆದವ್ರು ಸರ್ಚ್ ಮಾಡಿದಾಗ ನಿಮ್ಮ ವೀಡಿಯೋಸಲ್ಲಿ ತೋರಿಸಂಗಿಲ್ಲ. ಅದಕ್ಕೆ ನೀವೇನು ಮಾಡಿರಿ, ತಪ್ಪದ ಟ್ಯಾಗ್ಸ್ನ ಹಾಕಿರಿ. ಟ್ಯಾಗ್ಸ್ ಏನಾರು ನಿಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ನೀವು ರ್ಯಾಪಿಡ್ ಟ್ಯಾಗ್ ಅಂತ ನಿಮ್ಗೆ ಗೂಗಲ್ನಾಗ ಸಿಗ್ತೈತಿ. ರ್ಯಾಪಿಡ್ ಟ್ಯಾಗ್ದಾಗ ಹೋಗಿ ನೀವು ಏನು ಕಂಟೆಂಟ್ ಅಥವಾ ನೀವೇನು ಟೈಟಲ್ ಇದ್ದಿಲ್ಲ ಆ ಟೈಟಲ್ನಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಅದಕ್ಕೆ ವೀಡಿಯೋಸ್ಗೆ ಬೇಕಾಗಿರುವಂಥ ಟ್ಯಾಗ್ಸ್ನ ನಿಮ್ಗೆ ಅಲ್ಲಿ ಸಿಗ್ತಾವೆ.
ನಾವು ಯೂಟ್ಯೂಬ್ ಚಾನಲ್ ಮಾಡಿದಾಗ ನಮ್ಗೆ ಯಾರೂ ಸಪೋರ್ಟ್ ಮಾಡಿದ್ದಿಲ್ಲ. ನಾವು ಎಷ್ಟೋ ಜನಕ್ಕೆ ಅಥವಾ ಯಾರು ದೊಡ್ಡ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಅವರಿಗೆಲ್ಲನೂ ನಾವು ಎಷ್ಟೋ ಜನಕ್ಕೆ ಮೇಲೂ ಮಾಡಿ ಕೇಳಿದೆ, ಇದನ್ನು ಯಾವ ಥರ ಮಾಡ್ಬೇಕ್ರಿ ಅಥವಾ ನಂಗೆ ಏನೋ ಒಂದು ಸ್ಟೆಪ್ ಗೊತ್ತಿಲ್ಲ ಅಂತಂದು ಕೇಳಿದೆ. ನಮಗೆ ಯಾರೂ ಸಪೋರ್ಟ್ ಮಾಡಿದ್ದಿಲ್ಲ. ನಾನು ಯೂಟ್ಯೂಬ್ದಾಗ ಹೋಗಿ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ ಒಳಗೆ ನಾನು ನೋಡಿ ಜಾಸ್ತಿ ನಾನು ಯೂಟ್ಯೂಬ್ ನೋಡ್ಕೊಂಡು ಕಲ್ತಿದ್ದನ್ನ ಯೂಟ್ಯೂಬ್ನ ನಾನೀಗ ವೀಡಿಯೋಸ್ ಅಪ್ಲೋಡ್ ಮಾಡಿ ಹಾಕತ್ತೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೇನೆ ಅಂದ ತಕ್ಷಣ ಈಗ ಎಲ್ಲರೂ ಸಪೋರ್ಟ್ ಮಾಡೋಕ್ಕಂತೂ ಯಾರೂ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವರು ಮಾಡ್ಬೇಕು, ನಾವು ದುಡಿಬೇಕಂತಂದು ಎಲ್ಲರಿಗೂ ಇರ್ತೈತಿ. ಆದ್ರೆ ನೀವು ಮಾಡತ್ತೇನೆ ಅಂದ ತಕ್ಷಣ ನಿನಗೆ ನಾ ಸಪೋರ್ಟಿಗೆ ನಿಲ್ತೇನೆ ತಗೋ ಅಂತಂದು ಯಾರೂ ಬರೋದಿಲ್ಲ. ಹಾಗಾಗಿ ನಾವು ಯಾರ ಕಡೆ ಕೇಳಬೇಕಂತನೂ ಈಗ ಅನ್ಸೋದೂ ಇಲ್ಲ. ನಾವೇನು ಕ್ರಿಯೇಟ್ ಮಾಡ್ಕೋಬೇಕು, ನಾವೇನು ಮಾಡ್ಬೇಕಂತಂದು ನಾವೇ ಯೋಚನೆ ಮಾಡಿನ ಮುಂದೆ ಹೋಗ್ಬೇಕು ಈಗಿನ ದಿನದೊಳಗೆ. ಹಾಗಾಗಿ ಈಗ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡ್ರಿ ಅಂದ್ರೆ ನಮಗೆ ಗೊತ್ತಿರೋ ಅಷ್ಟು ಪಾಯಿಂಟ್ಸ್ ನಾವು ಹೇಳತ್ತೀವಿ, ನೀವು ಇದನ್ನು ತೊಗೋಬೋದು ಅಥವಾ ನಾವು ಹೇಳತ್ತಿರೋ ತಪ್ಪು ಅನ್ನಿಸ್ಬೋದು ನಿಮ್ಗೆ. ನಮಗೆ ಗೊತ್ತಿರೋಂಥ ಕೆಲವೊಂದು ಟಿಪ್ಸ್ ನಾನು ನಿಮ್ಗೆ ಹೇಳಿ ಅಂತ. ನಿಮ್ಗೆ ಇನ್ನೂ ಜಾಸ್ತಿ ಟಿಪ್ಸ್ ಬೇಕಂತಂದ್ರೆ ಯೂಟ್ಯೂಬ್ದಾಗ ಎಷ್ಟೋ ಜನ ವೀಡಿಯೋಸ್ ಮಾಡ್ಯಾರ, ಅದ್ರೊಳಗೆ ಹೋಗಿ ನೀವು ಬೇಕಾದ್ರೆ ಕಲ್ಕೋಬೋದು. ಬೇರೆಯವ್ರು ನೋಡಿ ಕಲಿಯೋದ್ರೆ ಏನೂ ತಪ್ಪಲ್ಲ. ನೀವು ಜಾಸ್ತಿ ನಿಮ್ಮ ವೀಡಿಯೋಸ್ ಮೇಲೆ ನೀವು ಜಾಸ್ತಿ ಕೆಲಸ ಮಾಡಬೇಕಾಗ್ತೈತಿ. ಜಸ್ಟ್ ನಾವು ವೀಡಿಯೋ ಮಾಡ್ಕೊಂಡು ಬಂದೀವಿ ಅಥವಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ವ್ಯೂಸ್ ಯಾರಿಗೂ ಬರೋಂಗಿಲ್ಲ, ನಮಗೂ ಬಂದಿಲ್ಲ, ಅದು ಯಾರಿಗೂ ಬಂದಿಲ್ಲ. ನೀವು ಸ್ವಲ್ಪ ನಿಮ್ಮ ವೀಡಿಯೋಸ್ಗೆ ನೀವು ಒಂದು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿದ್ರಂದ್ರೆ ಕಂಪಲ್ಸರಿ ವ್ಯೂಸ್ ಬಂದೇ ಬರ್ತೈತಿ. ಮತ್ತು ನಿಮ್ಗೆ ಪೇಮೆಂಟ್ನ ತೊಗೋಬೇಕಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಇರ್ತೈತಿ ಯೂಟ್ಯೂಬ್ ಕಡೆಯಿಂದ. ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ಮೇಲೆ ನಿಮ್ಗೆ 1000 ಸಬ್ಸ್ಕ್ರೈಬರ ಮತ್ತು 4000 ವಾಚ್ ಅವರ್ ಆದಮೇಲೆ ನಿಮ್ಗೆ ಆ್ಯಡ್ಸೆನ್ಸಿಂದ ಒಂದು ಪಿನ್ ಬರ್ತೈತಿ. ಆ ಪಿನ್ಗೆ ನೀವು YT ಸ್ಟುಡಿಯೋದಾಗ ಹೋಗಿ ಅಪ್ಲೈ ಮಾಡಬೇಕಾಗ್ತೈತಿ. ಅಪ್ಲೈ ಮಾಡಿದ್ರೆ ನಿಮ್ಗೆ ಗೂಗಲಿಂದ ಆ್ಯಡ್ಸೆನ್ಸ್ ಪಿನ್ ಕ್ರಿಯೇಟ್ ಆಗಿ ನಿಮ್ಗೆ ಮನೆಗೆ ಪೋಸ್ಟಿಂದ ಬರ್ತೈತಿ. ನಮಗೂ ಪೋಸ್ಟಿಂದ ಆ್ಯಡ್ಸೆನ್ಸ್ ಈ ಥರ ಬಂದೈತಿ. ಈಗ ನೋಡ್ತಿರ್ಬೋದು ನೀವು, ಇದು ಆ್ಯಡ್ಸೆನ್ಸಿಂದ ಬಂದಂಥ ಇದ್ರ ಪಿನ್ ಒಳಗಡೆ ಇರ್ತೈತಿ. ಇಲ್ಲಿ ನೀವು ನೋಡ್ಬೋದಾ, ಈ ಪಿನ್ನ ನೀವು ನಿಮ್ಮ ಆ್ಯಡ್ಸೆನ್ಸ್ದಾಗ ಹಾಕಿದ್ರಂದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ಗೆ ಏನು ಅಮೌಂಟ್ ಪೇ ಆಕೈತಲ್ಲ ಅದನ್ನೆಲ್ಲ ನಿಮ್ಗೆ ಕೌಂಟ್ ಆಗಿ ನಿಮ್ಮ ಆ್ಯಡ್ಸೆನ್ಸ್ದಾಗ ಬರ್ತೈತಿ. ಅದನ್ನು ಡಾಲರ್ದಾಗ ಕನ್ವರ್ಟ್ ಆಗಿ ನಿಮ್ಗೆ ರುಪೀಸ್ದಾಗ ನಿಮ್ಮ ಅಕೌಂಟ್ ಬಂದ ಮಂತ್ಲಿ 21 to 26 ಡೇಟ್ಗೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಂತ ನಾನು ದೊಡ್ಡ ಕ್ಯಾಮ್ರಾ ತೊಗೋಬೇಕಾಗಲಿ ಅಥವಾ ನನ್ನ ಕಡೆ ಸ್ಟಿಕ್ ಬೇಕಿತ್ತು ಅಥವಾ ನಂಗೆ ಗಿಂಬಲ್ ಯೂಸ್ ಮಾಡ್ಬೇಕಾ, ಏನೇನೋ ಐಟಮ್ಸ್ ಎಲ್ಲ ಜಾಸ್ತಿ ಜನ ತೊಗೊತಾರೆ. ಇಲ್ಲಾಂದ್ರೆ ನಾನು ವೀಡಿಯೋಸ್ ಮಾಡಬೇಕಂತ ನನಗೆ ಐಫೋನೇ ಬೇಕಾ ಅಂತಂದು ಕೆಲವು ಜನ ಮಾಡ್ತಾರೆ. ಏನಿಲ್ಲ, ನಾನು ಯೂಸ್ ಮಾಡೋದು ದೊಡ್ಡ ಮೊಬೈಲ್ ಏನಿಲ್ಲ, ನಾನು ರೆಡ್ಮಿ ಮೊಬೈಲ್ದಾಗ ಯೂಸ್ ಮಾಡ್ತೀನಿ. ವೀಡಿಯೋಸ್ ಮಾಡೋದ್ರೆ ರೆಡ್ಮಿ ಮೊಬೈಲ್ದಾಗ ಮಾಡ್ತೀನಿ. ನಮ್ಗೆ ವಾಯ್ಸ್ ಕೊಡೋಕ್ಕಂತಂದಾಗ ಮೊದಲು ನಮ್ಮ ಹತ್ರ ಮೈಕ್ ಇರಲಿಲ್ಲ. ಅವಾಗ ನಾವು ಬೇಕಾದ್ರೆ ಮೊಬೈಲ್ನಾಗ ಇರೋಂಥ ಬ್ಯಾಂಡ್ ಲ್ಯಾಬ್ ಅಂತಂದು ಆ್ಯಪ್ ಯೂಸ್ ಮಾಡ್ತಿದ್ವಿ. ಅದರ ಮುಖಾಂತರನ ನಾವು ವಾಯ್ಸ್ ಕೊಡ್ತಿದ್ವಿ, ರೆಕಾರ್ಡಿಂಗ್ ಮಾಡ್ಕೊಂಡು ಆಮೇಲೆ ಮತ್ತು ಕ್ರೋಮ್ದಾಗ ಹೋಗಿ ಎನ್ಹ್ಯಾನ್ಸ್ ಮಾಡ್ಕೊಂಡು ಮಾಡಿದ್ವಿ ಸ್ಟಾರ್ಟಿಂಗ್. ಆಮೇಲೆ ಬೋಯಾ ಮೈಕ್ ಅಲ್ಲ, ಬೋಯಾ ಮೈಕ್ 700 ರೂಪಾಯಿಗೆ ಸಿಗ್ತೈತಿ. 700-800 ರೂಪಾಯಿ ಸಿಗುವಂಥ ಬೋಯಾ ಮೈಕ್ ಈಗ ಅದನ್ನೇ ಯೂಸ್ ಮಾಡತ್ತೀವಿ. ಈಗ ನಮ್ಮ ತಲೆಯೊಳಗೆ ಏನಿತ್ತ, ನಮ್ಗೆ ಫಸ್ಟ್ ಪೇಮೆಂಟ್ ಬಂದ ಅಮೌಂಟ್ ಒಳಗೆ ನಾವೈತೆ ನಮ್ಗೆ ಯೂಟ್ಯೂಬಿಗೆ ಏನು ಬೇಕಾ ಎಕ್ವಿಪ್ಮೆಂಟ್ಸ್ ತೊಗೋಬೇಕಂತಂದು ಪ್ಲ್ಯಾನ್ ಇತ್ತು. ಈಗ ನಮಗೆ ಫಸ್ಟ್ ಪೇಮೆಂಟ್ ಬಂದೈತಿ. ಈ ಅಮೌಂಟ್ ಒಳಗೆ ನಾನೀಗ ವೈರ್ಲೆಸ್ ಮೈಕ್ ಮತ್ತು ನನಗೆ ಯೂಟ್ಯೂಬ್ ಬೇಕಂತ ಒಂದು ಚಲೋ ಅಂತ ಸ್ಟಿಕ್ ತೊಗೋಬೇಕಂತ ತಲೆಯೊಳಗೆ ಐತಿ. ಈಗ ಸರ್ಚ್ ಮಾಡೋದಿ ನಾನು ವೈರ್ಲೆಸ್ ಮೈಕ್ ಯಾವ್ದು ತೊಗೋಬೇಕಾ, ಏನು ತೊಗೋಬೇಕಂತ. ಮತ್ತು ಸ್ಟಿಕ್ನು ಅನ್ನತ್ತೀವಿ. ಅದು ನಿಮಗೂ ಯಾವ್ದಾರ ಒಳ್ಳೇದು ಗೊತ್ತಿದ್ರೆ ನಮ್ಗೆ ಸಜೆಸ್ಟ್ ಮಾಡಿರಿ, ಕಮೆಂಟ್ ಹಾಕ್ರಿ. ನಾವು ಅದ್ರ ಬಗ್ಗೆನೂ ಸರ್ಚ್ ಮಾಡಿ ತೊಗೊಳತ್ತೇವಂತ ಅಂದ ತಕ್ಷಣ ಚಲೋದ ತೊಗೋಬೇಕಂತ ಇರ್ತೈತಲ್ಲ ತಲೆಯೊಳಗೆ. ಹಾಗಾಗಿ ನಿಮಗೂ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಕಮೆಂಟ್ ಹಾಕ್ರಿ, ನಾವು ನೋಡಿ ತೊಗೋತೀವಂತ. ನಮಗೆ ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಬಂದೈತಿ. ನಮಗೇನು ಆ ಲೆವೆಲ್ಗೆ ಜಾಸ್ತಿ ಏನು ಬಂದಿಲ್ಲ. ಎಲ್ಲ ಹೇಳ್ತಾರೆ ಎಷ್ಟೋ ಸಾವಿರ ಎಷ್ಟೋ ಲಕ್ಷ ಬಂದಿದೆ ಅಂತ ಹೇಳ್ತಾರೆ. ನಮ್ಗೆ ಆ ಲೆವೆಲ್ಗೆ ಬಂದಿಲ್ಲ. ಫಸ್ಟ್ ಪೇಮೆಂಟ್ ಕಡಿಮೆ ಬಂದೈತಿ. ಬಂದರೂ ನಮ್ಗೆ ಅಷ್ಟು ಅಮೌಂಟ್ ಒಳಗೆ ಖುಷಿ ಐತಿ. ಪ್ರತಿ ಸಲನೂ ಯೂಟ್ಯೂಬ್ ನಿಮ್ಗೆ $100 ಆದ್ರೆ ನಿಮ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಕೌಂಟಿಗೆ. ಅದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ಗೂ $100 ಆದಮೇಲೆ ನಮಗೆ ಯೂಟ್ಯೂಬ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಯಾರ ಯೂಟ್ಯೂಬ್ ಅವರು. ಯೂಟ್ಯೂಬ್ನ ರೂಲ್ಸ್ ಮತ್ತು ರೆಗ್ಯುಲೇಷನ್ ಪ್ರಕಾರ ನಾವು ಇಷ್ಟ ಪೇಮೆಂಟ್ ಅಕ್ಯುರೇಟಾಗಿ ಹೇಳಬಾರ್ದು ಅಂತ ಹೇಳ್ತಾರೆ. ಅದು ಖರೇನೋ ಸುಳ್ಳು ನನಗೆ ಗೊತ್ತಿಲ್ಲ. ಸುಮ್ಮನೆ ರಿಸ್ಕ್ ಬೇಡ. ಎದಕ್ಕಂತಂದು ಇಷ್ಟು ದಿನ ಕಷ್ಟಪಟ್ಟು 1 ರಿಂದ 2 ವರ್ಷ ಕಷ್ಟಪಟ್ಟು ನಾವು ಯೂಟ್ಯೂಬ್ ಚಾನಲ್ ಮಾಡೀವಿ. ಆ ರೂಲ್ಸ್ ರೆಗ್ಯುಲೇಷನ್ ಒಳಗೆ ಏನಾರ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ನಾನು ಅಕ್ಯುರೇಟಾಗಿ ನಿಮ್ಗೆ ಎಷ್ಟು ಅಮೌಂಟ್ ಬರ್ತಂತ ಹೇಳಂಗಿಲ್ಲ. ನಮ್ಗೆ ಯೂಟ್ಯೂಬಿಗೆ ಬಂದಿರೋಂಥ ಕರೆಕ್ಟ್ ಅಮೌಂಟ್ ಅಂತಂದ್ರೆ ಯೂಟ್ಯೂಬಿಂದ ನಮ್ಗೆ $100 ಆಗಿ ಅಮೌಂಟ್ ಬಂದಿರ್ತೈತಿ. ಅದು ಎಷ್ಟು ಅಮೌಂಟ್ ಅಂತಂದು ನೀವು ಡಾಲರ್ನ ರುಪೀಸ್ ಕನ್ವರ್ಟ್ ಮಾಡ್ಕೊಂಡು ನೋಡ್ಬೋದು. ಅಷ್ಟು ಅಮೌಂಟನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಪೇಮೆಂಟಾಗಿ ಬಂದೈತಿ. ನಾವು ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾವಿಬ್ಬರ ಇದ್ವಿ. ಈಗ ನಮ್ಮ ಪುಟ್ಟ ಪ್ರಪಂಚಕ್ಕೆ ನಮ್ಮ ಮಗಳು ಬೇರೆ ಬಂದಾಳ. ಅವಳ ಹೆಸರು ಸಿಯಾ ಅಂತಂದ. ನಾ ಇದುವರೆಗೂ ಅವಳದು ವೀಡಿಯೋಸ್ ಶಾರ್ಟ್ಸ್ ಆಗಲಿ
ಅಪ್ಲೋಡ್ ಮಾಡ್ತೀವಿ. ಬಟ್ ಇನ್ನೂ ಅವ್ಳ ಫೇಸ್ ನಾವು ಅಷ್ಟು ರಿವೀಲ್ ಮಾಡಿಲ್ಲ. ಮೊನ್ನೆ ಒಂದು ಅಯೋಧ್ಯೆದ ಪೋಸ್ಟ್ ಬಿಟ್ವಿ, ಅದ್ರೊಳಗೆ ಅವಳ ಫೇಸ್ ಸಣ್ಣದಾಗಿ ಕಾಣ್ಬೋದು. ಈಗ ಅವಳು ಬಂದಾಗಿಂತ ಇನ್ನೂ ನಮ್ಮ ಮನೆಯೊಳಗೆ ಖುಷಿ ಹೆಚ್ಚಾಗೈತಿ. ಮತ್ತು ಅವಳು ಬಂದಾದ್ಮೇಲೆ ಫಸ್ಟ್ ಪೇಮೆಂಟ್ ಬಂತಲ್ಲ, ಅದಕ್ಕೆ ಇನ್ನೂ ಖುಷಿ ಹೆಚ್ಚಾತ. ಯಾರೂ ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಯೂಸ್ ಬರೋದಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಕೆ ಹೋಗ್ಬೇಡ್ರಿ. ನಿಮ್ಮ ಚಾನಲ್ಗೂ ಫಸ್ಟ್ ಪೇಮೆಂಟ್ ಬಂದೇ ಬರ್ತೈತಿ. ಯಾರು ಏನಾರ ಹೇಳಿ ಅಥವಾ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನಮ್ಮ ಮನೆಯಾಗ ಏನಂತಾರೆ, ಫ್ರೆಂಡ್ಸ್ ಏನಂತಾರೆ, ಅವ್ರು ಏನಂತಾರೆ, ಇವ್ರು ಅಂತಾರೆ, ಯಾರು ಏನಂತಂದ್ರು ಯಾರೂ ನಿಮ್ಗೆ ಹೆಲ್ಪ್ಗೆ ಯಾರೂ ಬರೋಂಗಿಲ್ಲ. ನಿಮಗೆ ನೀವು ಅಷ್ಟೇ ಇರಬೇಕಾ. ನಾವು ಹೆಂಗೆ ಫಸ್ಟ್ ಪೇಮೆಂಟ್ ತೊಗೊಂಡ್ವಿ ಹಂಗೆ ನೀವು ಫಸ್ಟ್ ಪೇಮೆಂಟ್ ತೊಗೋಬೇಕಂತಂದ್ರೆ ಯೂಟ್ಯೂಬ್ದಾಗ ನೀವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊತೀರಿ. ಒಂದು ಟೈಮ್ ಸೆಟ್ ಮಾಡ್ಕೋರಿ. ನಾನು ಹೇಳಿದ ಟ್ರಿಕ್ಸ್ ಅಥವಾ ಕೆಲವೊಂದು ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿತ್ತು, ಆ ಟ್ರಿಕ್ಸ್ನ ಯೂಸ್ ಮಾಡ್ಕೋರಿ. ನಮ್ಮ ಚಾನಲ್ದಾಗ ಫಸ್ಟ್ ಪೇಮೆಂಟ್ ತೊಗೊಂಡಂಗೆ ನಿಮ್ಮ ಚಾನಲ್ಗೂ ಫಸ್ಟ್ ಪೇಮೆಂಟ್ ತೊಗೊಂಗಾಗಲಿ, ನಿಮ್ಮ ಚಾನಲ್ಗೂ ಒಳ್ಳೆ ಸಕ್ಸಸ್ ಸಿಗಲಿ ಅಂತಂದು ನಮ್ಮ ಚಾನಲ್ ಕಡೆ ವಿಶ್ ಮಾಡ್ತೀವಿ. ನಾವು ಫಸ್ಟ್ ಪೇಮೆಂಟ್ ತೊಗೊಳಕ್ಕೇನು ನೀವೆಲ್ಲರೂ ನಮಗೆ ಸಪೋರ್ಟಾಗಿ ನಿಂತ್ರಲ್ಲ, ಹಿಂಗೆ ನೀವು ಮುಂದೂ ನಮಗೆ ಸಪೋರ್ಟಾಗಿ ನಿಲ್ರಿ ಅಂತಂದು ನಾವು ಕೇಳ್ಕೊತೀವಿ. ಯೂಟ್ಯೂಬಿಂದ ಅಮೌಂಟ್ ಬರ್ತೈತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಎಷ್ಟೋ ಜನ ವೀಡಿಯೋಸ್ ನೋಡಿದ್ದೆ ನಾನು, ಯೂಟ್ಯೂಬಿಂದ ಅಮೌಂಟ್ ಬರ್ತೈತಿ, ನಮಗೆ ಡಾಲರ್ಸಿಂದ ಕನ್ವರ್ಟರ್ ರುಪೀಸಿಗೆ ಬರ್ತೈತಿ ಅಂತ ಅಂದ್ಕೊಂಡಿದ್ದೆ. ಆದರೆ ಎಷ್ಟೋ ಜನ ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡ್ತಾರೇನೋ ವೀಡಿಯೋಸ್ ಅಂದ್ಕೊಂಡಿದ್ದೆ. ಆದರೆ ನನ್ನ ಅಕೌಂಟಿಗೆ ಬಂದಮೇಲೆ ನನಗೆ ನಂಬಕ್ಕಾಗಲಿಲ್ಲ. ನನಗೆ ಅಮೌಂಟ್ ಇಷ್ಟು ಬರ್ತೈತಿ, ಯೂಟ್ಯೂಬ್ನ ಇಷ್ಟು ಹಾಕ್ತಾರೆ. ಅಥವಾ ಇದು ಹೆಂಗೆ ಒಂಥರ ಪಾರ್ಟ್ ಟೈಮ್ನು ಬಿಸ್ನೆಸ್ ಆಗಿ ಮಾಡ್ಬೋದು. ಅಥವಾ ನೀವು ಫುಲ್ ಟೈಮ್ ಮಾಡ್ತೀನಿ, ಯಾರೂ ಮೊದಲು ಫುಲ್ ಟೈಮ್ ಆಗಿ ಮಾಡೋಕೆ ಹೋಗ್ಬೇಡ್ರಿ. ಮೊದಲು ನಿಮ್ದು ಏನೋ ವರ್ಕ್ ಇರ್ತಿಲ್ಲ, ನೀವೇನೋ ಫ್ರೀದ ಟೈಮ್ದಾಗ ಯೂಟ್ಯೂಬನ್ನ ಮಾಡಿರಿ ಪಾರ್ಟ್ ಟೈಮ್ ಆಗಿ. ಮುಂದೆ ನಿಮ್ಗೆ ಏನಾರು ಅದ್ರೊಳಗೆ ಗ್ರೋ ಆದ್ರಂದ್ರೆ ನೆಕ್ಸ್ಟ್ ನೀವು ಬೇಕಾದ್ರೆ ಫುಲ್ ಟೈಮಾಗೂ ಮಾಡ್ಕೋಬೋದ, ಬೇಕಾದ್ರೆ ಪಾರ್ಟ್ ಟೈಮಾಗೂ ಯೂಸ್ ಮಾಡ್ಕೋಬೋದ. ಕೆಲವೊಂದಿಷ್ಟು ಹೌಸ್ ವೈಫ್ ಇರ್ತಾರೆ, ಅವ್ರಿಗೂ ಬೇಕಾದ್ರೆ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಮನೇಲಿ ಕುಂತನ ಹಣನ ಸಂಪಾದನೆ ಮಾಡ್ಬೋದು. ಆಮೇಲೆ ಏನಾರು ಸ್ಕೂಲ್ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೂ ಅವ್ರೂ ಬೇಕಾರೆ ಈ ಲರ್ನಿಂಗ್ ಕ್ಲಾಸಸ್, ಅದ್ರ ಬಗ್ಗೆ ಕೋಚಿಂಗ್ ಕ್ಲಾಸಸ್, ಅದ್ರ ಬಗ್ಗೆನೂ ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಅಥವಾ ನಿಮ್ಮ ತಲೆಯೊಳಗೆ ಏನು ನಿಮ್ಗೆ ನಾಲೆಜ್ ಇರ್ತಿದ್ದಿಲ್ಲ ಅದ್ರ ಬಗ್ಗೆನೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೋದ. ಯೂಟ್ಯೂಬಾಗ ಯಾವುದೇ ರೀತಿ ಏಜ್ ಲಿಮಿಟ್ ಅಥವಾ ನಿಮ್ಗೆ ಏನಾರು ಎಜುಕೇಷನ್ ಅದು ಏನೂ ಹತ್ತಂಗಿಲ್ಲ. ನಿಮ್ಗೊಳಗೆ ಒಂದು ಕಲೆ ಇತ್ತಂತಂದ್ರೆ ನೀವು ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ನೀವು ಏನು ತಲೆ ಕೆಡಿಸ್ಕೋಬೇಡಿ, ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡಬೇಕಪ್ಪ ಏನಂತಂದ್ರೆ, ನಾವು ಯಾರೋ ಜೊತೆ ಫ್ರೆಂಡ್ಸ್ ಜೊತೆ ವೀಡಿಯೋ ಕಾಲ್ನಾಗ ಮಾತಾಡ್ತೀವಿ ಅನ್ನೋ ಥರ ನೀವು ಫೀಲ್ ಇಟ್ಕೊಂಡು ನೀವು ವೀಡಿಯೋಸ್ ಮಾಡಿದ್ರಂದ್ರೆ ಏನೂ ನಿಮ್ಗೆ ಪ್ರಾಬ್ಲಮ್ ಬರೋಂಗಿಲ್ಲ. ನನಗೂ ಫಸ್ಟಾಗಿ ನಾನು ವೀಡಿಯೋ ಮಾಡ್ಕೊಂಡು ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಅವಾಗ ಅನಿಸಿತ್ತು ನನಗೂ ಜನ ಎಲ್ಲ ಹೆಂಗೆ ನೋಡ್ತಾರಪ್ಪ, ನಾನು ಕ್ಯಾಮ್ರಾದಾಗ ಹೆಂಗೆ ಕಾಣ್ತೀನಿ, ಯೂಟ್ಯೂಬ್ ಒಳಗೆ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಯಾರು ಏನಂತಾರೆ ಅಂತ ಅನಿಸಿತ್ತು ನನಗೂ. ಏನೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ವೀಡಿಯೋ ಮಾಡಿರಿ. ಆರಾಮಾಗಿ ನಿಮ್ಮ ವೀಡಿಯೋಸ್ಗೆ ಅಥವಾ ನಿಮ್ಮ ಚಾನಲ್ಗೆ ಸಕ್ಸಸ್ ಸಿಗ್ತೈತಿ. ಅದ್ರಾಗೂ ನಾವು ಫೇಸ್ ತೋರಿಸಿ ಮಾತಾಡತ್ತಿರೋದು ಫಸ್ಟ್ ಟೈಮ್ ಅಲ್ಲ. ಹಿಂಗೆ ಫೇಸ್ ತೋರಿಸಿ ಮಾತಾಡ್ಬೇಕಾದ್ರೆ ನಮ್ಮ ಪೇಮೆಂಟ್ ಬಂದಿದ್ದು ನಾವು ನಿಮ್ಮ ಜೊತೆ ಹಂಚ್ಕೊಳತ್ತೇವೆ, ಅದನ್ನ ನಮ್ಗೆ ಭಾಳ ಖುಷಿ ಅನ್ಸತೈತಿ. ನಮ್ಮ ಮನೆಯವ್ರು ಆಗಲೇ ಹೇಳಿದ್ರಲ್ಲ ವಾಕ್ ವಿತ್ ಕಪಲ್ ಅಂತಂದು, ಅದು ಅರ್ಪಿತಾ ಅಡುಗೆ ಆ್ಯಂಡ್ ಲಾಗ್ಸ್, ಅದು ನೇಮ್ ಚೇಂಜ್ ಮಾಡೇವ ಅಷ್ಟೇ. ಬಟ್ ಅದು ನಮ್ದು ಚಾನಲ್. ಆ ಚಾನಲ್ ಹೆಂಗೆ ಇದ್ದಾಗ ನೇಮ್ ಇದ್ದಾಗ ಹೆಂಗೆ ಸಪೋರ್ಟ್ ಮಾಡಿದ್ರಲ್ಲ, ಅದೇ ಥರ ಈ ಚಾನಲ್ ನೇಮ್ ಇದ್ದಾಗೂ ಚಾನಲ್ ನಮ್ದು, ಬಟ್ ನೇಮ್ ಅಷ್ಟೇ ಚೇಂಜ್ ಆಗೈತೆ ಅಷ್ಟೇ. ಈ ಚಾನಲ್ಗೂ ನಿಮ್ದು ಸಪೋರ್ಟ್ ಹಿಂಗೆ ಇರಲಿ ಅಂತಂದು ನಾ ಕೇಳ್ಕೊತೀನಿ. ನಿಮ್ಮೂರಾಗ ಏನಾರ ಹಳೆ ಕಾಲದ ದೇವಸ್ಥಾನ ಆಗಲಿ ಅಥವಾ ನಿಮ್ಮೂರಾಗ ಏನಾರ ಡಿಫ್ರೆಂಟ್ ಆಗಿರೋ ಏನೋ ಒಂದು ಪ್ಲೇಸಸ್ ಇತ್ತಂದ್ರೆ ನಮಗೆ ಕಮೆಂಟ್ ಆಗಿ ತಿಳಿಸ್ರಿ. ಯಾಕಂದ್ರೆ ನಾವು ಏನೋ ಹೊಸ ಪ್ಲೇಸ್ಗೆ ಹೋಗಿ ವಿಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಐತಿ. ನಿಮ್ಮೂರೊಳಗೆ ಏನಾರು ಇತ್ತಂದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಅಲ್ಲಿಗೆ ಬಂದು ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀವಿ. ನೀವು ಏನಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ. ನಾವು ಸ್ಟಿಕ್ಕ ಮೈಕ್ ತೊಗೊಂಡಾದ್ಮೇಲೆ ಅದನ್ನೊಂದು ವಿಡಿಯೋ ಮಾಡಿ ರಿವ್ಯೂ ಹಾಕ್ತೀವಿ. ನೀವು ಯಾವ ಥರ ನಮಗೆ ಕೊಟ್ಟಿದ್ರಿ ಅಂತಂದ್ರೆ ಅದನ್ನು ಪ್ರಾಡಕ್ಟ್ ರಿವ್ಯೂ ಅಂತಂದು ಅದನ್ನೊಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೇವೆ. ವೀಡಿಯೋಸ್ನ ಲೆಂತಿ ಮಾಡೋದು ಬೇಡ, ಈಗ ಜಾಸ್ತಿ ಟೈಮ್ ಆಗೈತೆ ಅನ್ಕೊತೀನಿ. ಜಾಸ್ತಿ ದೊಡ್ಡ ವೀಡಿಯೋ ಮಾಡೋಕೊಂತ ಹೋದ್ರೆ ನಿಮಗೂ ಬೋರ್ ಆಗಿ ಸ್ಟಾರ್ಟ್ ಆಗ್ತಿದ್ದು ನಂಗೆ ಗೊತ್ತೈತಿ. ಅದಕ್ಕೆ ನಾವು ವೀಡಿಯೋಸ್ನ ಎಲ್ಲಿಗೆ ಮುಗಿಸ್ತೇವೆ. ನಮ್ಮ ಚಾನಲ್ ಏನು ಅಥವಾ ಯೂಟ್ಯೂಬ್ನ ಟಿಪ್ಸ್ ಕೊಡೋಂಥ ಟ್ರಿಕ್ಸ್ ಕೊಡೋಂಥ ಚಾನಲ್ಲು ಅಲ್ಲ. ನಮಗೆ ಗೊತ್ತಿರೋಂಥ ಮಾಹಿತಿ ನಿಮ್ಮ ಜೊತೆ ಹಂಚ್ಕೊಂಡೇವಿ. ಇದೇ ಥರ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನಾವು ವಿಡಿಯೋ ಇಲ್ಲೇ ಮುಗಿಸ್ತೇವೆ. ಈ ವಿಡಿಯೋ ನಾವು ಇಲ್ಲಿಗೆ ಮುಗಿಸತ್ತೇವಿ. ನೆಕ್ಸ್ಟ್ ನಾವು ನಿಮ್ಗೆ ಇನ್ನೂ ಒಳ್ಳೆ ವಿಡಿಯೋದೊಳಗೊಂದಿಗೆ ಸಿಗ್ತೇವಂತ. ಅಲ್ಲಿವರೆಗೂ ಧನ್ಯವಾದ. ನಮ್ಮ ಚಾನಲ್ ನೇಮ್ನ ಈಗ ನಾವು ವಾಕ್ ವಿತ್ ಕಪಲ್ ಅಂತ ಚೇಂಜ್ ಮಾಡೀವಿ. ಆಯ್ತು, ನಮಗೆ ಬ್ಯಾಡ್ಲಿ ಹೇಳಲ್ಲ ಹೇಳ್ಬೇಕನ್ನತ್ತೀನಿ. ಅಲ್ಲಿ ಕ್ಯಾಮ್ರಾ ನೋಡಿದೀನಿ ರೌಂಡ ಹಂಗರಿ ಅಡ್ಜಸ್ಟ್ ಮಾಡ್ಕೊ ಇಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ ಹಂಗರಿ ಇಕ್ಕಂತ ಇಕ್ಕೆ ಅನ್ನತಾನ. ಈಗ ಆಗಲ್ಲ ಇವರು ನಮ್ಮ ಮನೆಯವರು ಈಗ ನಾವು ಇಲ್ಲಿಗ ನಾವು ಈ ವಿಡಿಯೋ